ಕಲಬುರಗಿ ಉದ್ಯಾನವನದ ಮೇಲೆ ಖರ್ಗೆ ಕುಟುಂಬದ ಕಣ್ಣು ಬೀರಿದ್ದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಷೇಪ ಕೂಡ ವ್ಯಕ್ತವಾಗಿತ್ತು. ಕಲಬುರಗಿಯ ಉದ್ಯಾನವನ ಜಾಗದ ಮೇಲೆ ಖರ್ಗೆ ಟ್ರಸ್ಟ್ ಕಣ್ಣನ್ನ ನೆಟ್ಟಿದ್ದು ಕುಸನೂರ ಗ್ರಾಮದ ಸರ್ವೆ ನಂಬರ್ 82/3ರಲ್ಲಿ 2 ಎಕರೆ 7 ಗುಂಟೆ ಜಾಗ ಉದ್ಯಾನವನ ಜಮೀನನ್ನ ಪರಿಷ್ಕರಣೆ ಮಾಡಿ ವಾಣಿಜ್ಯ ಉದ್ಯಮಕ್ಕೆ ಅವರು ಕೋರಿದ್ರು. ಕಲಬುರಗಿ ಕೂಡ ಆಯುಕ್ತರಿಗೆ ಕಲಬುರಗಿ ಸಂಸದ ರಾಧಾಕೃಷ್ಣ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಖರ್ಗೆ ಒಡೆತನದ ಸಿದ್ಧಾರ್ಥ ವಿಹಾರ ಆ ಒಂದು ಟ್ರಸ್ಟ್ನ ಮುಖಾಂತರ ಈ ಒಂದು ಅರ್ಜಿಯನ್ನ ಹಾಕಿದ್ರು. ಇದಕ್ಕೆ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಲಾಗಿತ್ತು. ಈಗ ಸಿದ್ದಲಿಂಗ ಸ್ವಾಮೀಜಿಯವರು ಅದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಉದ್ಯಾನವನದ ಜಾಗವನ್ನ ವಾಣಿಜ್ಯಕ್ಕಾಗಿ ಬಳಕೆ ಮಾಡಿಕೊಳ್ಳೋದು ಸೂಕ್ತ ಅಲ್ಲ ಮತ್ತು ಖರ್ಗೆ ಅವರ ಒಡೆತನದ ಸಂಸ್ಥೆ ಅನ್ನೋ ಕಾರಣಕ್ಕೆ ಅವರಿಗೆ ಇದು ಅವಕಾಶ ಮಾಡಿಕೊಡೋದು ಸೂಕ್ತ ಅಲ್ಲ ಅನ್ನೋದು ಅವರ ಅಭಿಪ್ರಾಯ ಆಗಿದೆ. ಈಗ ಆಕ್ಷೇಪ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದ್ದಿದ್ರಿಂದ ಸಿದ್ದಲಿಂಗ ಸ್ವಾಮಿಗಳು ಆಕ್ಷೇಪವನ್ನ ಎತ್ತಿದ್ದಾರೆ. ಖರ್ಗೆ ಒಡೆತನದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಏನಿದೆ ಅದು ಬೆಂಗಳೂರಿನಲ್ಲಿ KIDBಯ 5 ಎಕರೆ ಜಮೀನು ಪಡೆಯುವ ಮೂಲಕ ಭಾರಿ ವಿವಾದ ಎದ್ದಿತ್ತು. ಅದಾದ ಬಳಿಕ ವಿವಾದದ ಬೆನ್ನಲ್ಲೇ ಖರ್ಗೆ ಒಡೆತನದ ಟ್ರಸ್ಟ್ ಪಡೆದಂತಹ 5 ಎಕರೆ ಜಮೀನನ್ನು ಮರಳಿ KIDBಗೆ ಖರ್ಗೆ ಒಡೆತನದ ಟ್ರಸ್ಟ್ ಕೊಟ್ಟಿತ್ತು. ಅದಾದ ಬಳಿಕವೇ ಇದೀಗ ಮಗದೊಂದು ವಿವಾದ ಖುದ್ದು ಅವರ ತವರು ಕಲಬುರಗಿಯಲ್ಲಿ ಎದ್ದಿದೆ. ಅದು ಪ್ರಮುಖವಾಗಿ ಏನಂದರೆ ಕಲಬುರಗಿಯ ಕುಸ್ನೂರು ಗ್ರಾಮದ ಸರ್ವೆ ನಂಬರ್ 82ರಲ್ಲಿರುವಂತಹ ಸುಮಾರು ಏನಂದರೆ 2 ಎಕರೆ 7 ಗುಂಟೆ ಜಮೀನೇನಿದೆ ಆ ಒಂದು ಜಮೀನಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಈ ಒಂದು ಜಮೀನು ಸೇರಿದ್ದು. ಪ್ರಮುಖವಾಗಿ ಇಲ್ಲಿ ಏನಂದರೆ ಈಗಾಗಲೇ ಉದ್ಯಾನವನ ಈಗಾಗಲೇ ಆ ಒಂದು ಸ್ಥಳಕ್ಕಾಗಿ ಒಂದು ನಿಗದಿ ಮಾಡಲಾಗಿದೆ. ಈ ಒಂದು ಸ್ಥಳದಲ್ಲಿರುವಂಥ 82/3ರಲ್ಲಿರುವ 2 ಎಕರೆ 7 ಗುಂಟೆ ಜಮೀನನ್ನು ಉದ್ಯಾನವನದ ಮೀಸಲು ವಲಯವನ್ನು ಕಮರ್ಷಿಯಲ್ಗೆ ಮಾರ್ಪಡಿಸಲು ಕಲಬುರಗಿಯ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಟ್ರಸ್ಟ್ನ ಕಾರ್ಯದರ್ಶಿಗಳು ಕಲಬುರಗಿ MP ಆಗಿರುವಂತಹ ರಾಧಾಕೃಷ್ಣ ದೊಡ್ಡಮನಿಯವರು ಈಗಾಗಲೇ ಏನಂದರೆ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಆ ಒಂದು ಅರ್ಜಿಯ ನಿಮಿತ್ತವಾಗಿಯೇ ಕಲಬುರಗಿಯ ಕೂಡ ಆಯುಕ್ತರು ಕೂಡ ಏನಂದರೆ ಪತ್ರಿಕಾ ಪ್ರಕಟಣೆಯನ್ನು ಸಲ್ಲಿಸಿ ಯಾರಾದರೂ ಕೂಡ ಈ ಒಂದು ಉದ್ಯಾನವನದ ಸ್ಥಳವನ್ನು ಕಮರ್ಷಿಯಲೈಸ್ ಮಾಡೋಕ್ಕೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸಿದ್ಧಾರ್ಥ ವಿಹಾರ ಟ್ರಸ್ಟ್ನ ಕಾರ್ಯದರ್ಶಿಗಳಾದಂತಹ ರಾಧಾಕೃಷ್ಣ ದೊಡ್ಡಮನಿಯವರು ಆಕ್ಷೇಪಣೆ ಇದ್ದರೆ ಆಕ್ಷೇಪಣೆ ಸಲ್ಲಿಸಿ ಅಂತೇಳಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಸಲ್ಲಿಸಿರ್ತಾರೆ. ಅದಾದ ಬಳಿಕ ಏನಂದರೆ ಕಲಬುರಗಿಯ ಆಂದೋಲನ ಮಠದ ಸಿದ್ದಲಿಂಗ ಸ್ವಾಮೀಜಿ ಏನಿದ್ದಾರೆ ಅವರು ಆಕ್ಷೇಪಣೆಯನ್ನು ಸಲ್ಲಿಸಿದ್ದು ಈ ಒಂದು ಟ್ರಸ್ಟ್ನವರು ಸಲ್ಲಿಸಿದಂತಹ ಒಂದು ಅರ್ಜಿ ಏನಿದೆ ಆ ಅರ್ಜಿಯಲ್ಲಿ ಯಾವುದೇ ರೀತಿಯಾದಂತಹ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ, ಸ್ವಹಿತಾಸಕ್ತಿಯೇ ಎದ್ದು ಕಾಣ್ತಾ ಇದೆ. ಹೀಗಾಗಿ ಈ ಒಂದು ಉದ್ಯಾನವನದ ಸ್ಥಳವನ್ನು ಯಾವುದೇ ಕಾರಣಕ್ಕೂ ಕೂಡ ಕಮರ್ಷಿಯಲೈಸ್ ಮಾಡಬಾರ್ದು ಅನ್ನೋದು ಪ್ರಮುಖವಾಗಿ ಅವರ ಒಂದು ಆಕ್ಷೇಪಣಾ ಪತ್ರದಲ್ಲಿ ಸೇರಿದೆ. ಈ